ಯಾವುದೇ ರೀತಿ ಸಾಸುಗಳನ್ನು ಹಾಕ್ತೀರಾ ಸಿಂಪಲಾಗಿ ಎಗ್ ಫ್ರೈಡ್ ರೈಸ್ ಮಾಡ್ಕೊಳ್ಳೋಣವಾ. ಮೊದಲು ಅಗಲವಾಗಿರೋಂಥ ಪ್ಯಾನಲ್ಲಿ 3 ಸ್ಪೂನಷ್ಟು ಎಣ್ಣೆ, 1 ಕಡ್ಡಿ ಕರಿಬೇವು, 2 ಹಸಿಮೆಣಸಿನ್ಕಾಯಿ, ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಸಣ್ಣದ ಈರುಳ್ಳಿ 2 ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಅಷ್ಟೇ ತುಂಬ ಫ್ರೈ ಮಾಡಬಾರ್ದು, ಅರ್ಧಂಬರ್ಧ ಫ್ರೈ ಮಾಡಬೇಕು. ಫ್ರೈಡ್ ರೈಸ್ಗೆ ಯಾವಾಗಲೂ ಅಷ್ಟೇ ನೋಡಿ. ಈ ಥರ ಕಲರ್ ಚೇಂಜ್ ಆದ ನಂತರ ಒಂದೇ ಒಂದು ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಎಗ್ ಮಸಾಲ ಪೌಡರ್ 2 ಟೀ ಸ್ಪೂನಷ್ಟು ಹಾಕ್ತಿದ್ದೀನಿ. ಎಗ್ ಮಸಾಲ ಪೌಡರ್ ಇಲ್ಲ ಅಂದರೆ ಗರಂ ಮಸಾಲ ಅರ್ಧ ಟೀ ಸ್ಪೂನು, ಅಚ್ಚ ಖಾರದ ಪುಡಿ ಅರ್ಧ ಟೀ ಸ್ಪೂನ್ ಹಾಕ್ಕೊಳ್ಳಿ. ನಂತರ 1/4 ಟೀ ಸ್ಪೂನಷ್ಟು ಅರಿಶಿನ, ಅರ್ಧ ಟೀ ಸ್ಪೂನ್ ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಮಕ್ಳಿಗೆ ಮಾಡಿಕೊಡೋದಾದರೆ ಅಚ್ಚ ಖಾರದ ಪುಡಿನ ಸ್ಕಿಪ್ ಮಾಡಿಬಿಡಿ. ಲೈಟಾಗಿ ಮಿಕ್ಸ್ ಮಾಡಿದ್ರೆ ಸಾಕು, ತುಂಬ ಬೇಯಿಸೋದು ಬೇಡ. ಈ ಥರ ಪ್ಯಾನ್ ಪೂರ್ತಿ ಸ್ಪ್ರೆಡ್ ಮಾಡಿ 3 ಮೊಟ್ಟೆನ ಒಡೆದು ಸೇರಿಸ್ತಾ ಇದ್ದೀನಿ. ಅಂದರೆ ನಾನಿವತ್ತು ಇಬ್ಬರಿಗಾಗೋಷ್ಟು ಮಾಡಿ ತೋರಿಸ್ತಿದ್ದೀನಿ. 1 ನಿಮಿಷ ಬಿಟ್ಟು ನಂತರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಲೈಟಾಗಿ ಮಿಕ್ಸ್ ಮಾಡಿದ್ರೆ ಸಾಕು. ಮಿಕ್ಸ್ ಮಾಡಿದ ನಂತರ ಪುಡಿ ಆಗೋಗುತ್ತೆ. ಒಂದು ಸ್ವಲ್ಪ ಮಸಾಲ ಮಿಕ್ಸ್ ಆಗಿ ಪುಡಿ ಆಗುತ್ತೆ ನೋಡಿ. ಈ ರೀತಿ ಆದರೆ ಸಾಕು. ಈಗ ರೈಸನ್ನು ಸೇರಿಸ್ಕೊಳ್ಳೋಣ. ಎಷ್ಟು ಬೇಕೋ ನೋಡಿಕೊಂಡು ಬಿಡಿಯಾಗಿ ಮಾಡಿ ಸೇರಿಸ್ಕೊಳ್ಳಿ. ನಂತರ ಅರ್ಧ ಟೀ ಸ್ಪೂನಷ್ಟು ಮೆಣಸಿನ ಪುಡಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಸ್ಟವನ್ನು ಹೈ ಫ್ಲೇಮ್ ಇಡಬೇಕು, ಕೈ ಬಿಡ್ದಿರ ಮಿಕ್ಸ್ ಮಾಡಬೇಕು. ಆಗ ಆ ಮೊಟ್ಟೆ ಫ್ಲೇವರೆಲ್ಲ ರೈಸ್ಗೆ ಹೊಂದ್ಕೊಳ್ಳುತ್ತೆ, ತಿನ್ನೋದಕ್ಕೂ ಸೂಪರ್ ಆಗಿರುತ್ತೆ ನೋಡಿ. ಸಿಂಪಲಾಗಿ ಎಗ್ ರೈಸ್ ರೆಡಿ ಆಗೋಯ್ತು. ಈ ರೀತಿ ಮಾಡಿಕೊಂಡು ಹಸಿ ಈರುಳ್ಳಿ ಇತ್ತು ಅಂದರೆ ಸಾಕು. ಇದ್ರ ಜೊತೆಲಿ ಸಾಸ್ ಬೇಕು ಅನ್ನೋದೇ ಇಲ್ಲ. ಖಂಡಿತ ನೀವು ಅಷ್ಟೇ ಟ್ರೈ ಮಾಡಿ ನೋಡಿ, ನಿಮ್ಮ ಮನೇಲೂ ಇಷ್ಟಪಡ್ತಾರೆ.